ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ನಿವೇಶನ ಮಂಜೂರಾತಿ ವಿಚಾರ ಈಗ ಭಾರೀ ಸದ್ದು ಮಾಡ್ತಾ ಇದೆ. ಹಲವು ಆರೋಪಗಳು ಹಲವು ಟೀಕೆಗಳಿಗೆ ಗುರಿ ಆಗ್ತಾ ಇದೆ. ಮೂಡಾದಲ್ಲಿ 50-50 ಅನುಪಾತದಲ್ಲಿ ಭೂಮಿ ಮಂಜೂರಾತಿ ವಿವಾದ ಏನಿದೆ, 2020ರಲ್ಲಿ ಜಾರಿಗೆಯನ್ನ 50-50 ಅನುಪಾತದಲ್ಲಿ ತಂದಿದ್ರು. 2023ರಲ್ಲಿ ಈ ಆದೇಶವನ್ನ ರದ್ದುಗೊಳಿಸಿತ್ತು ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ ಅಧೀನ ಕಾರ್ಯದರ್ಶಿ ಲತಾ ಅವರು ರದ್ದು ಮಾಡಿರ್ತಾರೆ. ರದ್ದುಗೊಳಿಸಿದ್ದ ಆದೇಶದ ಪ್ರತಿ ಪಬ್ಲಿಕ್ ಟಿವಿಗೆ ಈಗ ಲಭ್ಯವಾಗಿದೆ. 2023ರಲ್ಲಿ ಆದೇಶವನ್ನ ರದ್ದುಗೊಳಿಸಿರ್ತಾರೆ. ಜಸ್ಟ್ ಅದು ರದ್ದಾದ್ರೆ ನಿವೇಶನವೂ ಕೂಡ ರದ್ದಾಗುತ್ತೆ. 50-50 ಅನುಪಾತದಲ್ಲಿ ಭೂಮಿ ಮಂಜೂರಾತಿ ಮಾಡಿರುವಂತ ವಿಚಾರ ಏನಿದೆ ಅದು ರದ್ದಾದ್ರೆ, 50-50 ಅನುಪಾತನೇ ರದ್ದಾದ್ರೆ ಇನ್ನು ಎಲ್ಲಿಂದ ಬರುತ್ತೆ? ಸೈಟ್ ಅಲೋಕೇಶನ್ ಬರೋದೇ ಇಲ್ಲ. ನಿಮ್ಗೆ ಆಗುವಂಥದ್ದು 97-98ರಲ್ಲಿ ಭೂಮಿಯನ್ನು ಪಡ್ಕೊಳ್ತಾರೆ. 97-98ರಲ್ಲಿ ಅದಾದ ನಂತರ ಜಮೀನಿನ ವಿಚಾರ ಬರುವಂಥದ್ದು 21ರಲ್ಲಿ ಅದನ್ನು ಕೊಡ್ತಾರೆ. 20ರಲ್ಲಿ 50-50 ಅನುಪಾತ ಬರ್ತಾರೆ. 21ರಲ್ಲಿ ಮಂಜೂರಾತಿಯನ್ನು ಮಾಡಿಕೊಡ್ತಾರೆ. ಅಲ್ಲಿ ಊರಿನ ಆಚೆ ಇರುವಂಥ ಜಮೀನಿಗೆ ಸಿಟಿಯ ಪಕ್ಕದಲ್ಲಿರುವಂಥ ಜಮೀನನ್ನು ಕೊಡುವಂಥ ಮಟ್ಟಕ್ಕೆ ಬರ್ತಾರೆ. ಇದು ಹಲವು ಟೀಕೆಗಳಿಗೆ ಗುರಿ ಆಯಿತು. 1,000 ರೂಪಾಯಿಗೆ ನಿಮಗೆ ಬೆಲೆ ಬಾಳುವಂಥ ಜಾಗವನ್ನು 10,000 ರೂಪಾಯಿ ಬೆಲೆ ಬಾಳುವ ಜಾಗವನ್ನು ಬದಲಿ ವ್ಯವಸ್ಥೆ ಹೇಗೆ ಮಾಡಿಕೊಡ್ತೀರಾ? ಫಾರ್ ಎಕ್ಸಾಂಪಲ್ ಕೊಡೋದಾದರೆ ನಿಮಗೆ ತುಮಕೂರಿನಲ್ಲಿ ಸಿಗುವಂಥ ಜಾಗಕ್ಕೂ ಬೆಂಗಳೂರಿನಲ್ಲಿರುವಂಥ ಜಾಗಕ್ಕೂ, ನಾನು ಅಲ್ಲಿ ಜಾಗ ಕಳ್ಕೊಂಡಿದ್ದೀನಿ, ಅಷ್ಟು ಬೇಡ, ನೆಲಮಂಗಲಲ್ಲಿ ಜಾಗ ಕಳ್ಕೊಂಡಿದ್ದೀನಿ, ಸದಾಶಿವನಗರದಲ್ಲಿ ನಂಗೆ ಜಾಗ ಕೊಡ್ತಾ ಇದ್ದಾರೆ. ಹೆಂಗೆ ಸಾಧ್ಯ ಆಗುತ್ತೆ ಇದು? 50-50 ಅನುಪಾತ ನಿಯಮ ಬಾಹಿರ ಅಂತ ರದ್ದುಗೊಳಿಸಿದ್ದಾರೆ ಆದೇಶವನ್ನು. ನಿಯಮ ಬಾಹಿರ, ಜಸ್ಟ್ ಕೇಳಿಸ್ಕೊಳ್ಳಿ, ನಿಯಮ ಬಾಹಿರ ಅಂತ ರದ್ದುಗೊಳಿಸಿ ಆದೇಶವನ್ನು ಮಾಡಿರೋದು. ನಿಯಮ ಬಾಹಿರ ಅಂತ ರದ್ದಾದ ಮೇಲೂ ಕೂಡ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿಲ್ಲ. ಸೊ ಮಿಸ್ಟೇಕ್ ಈಸ್ ಅಧಿಕಾರಿಗಳದ್ದು. ಆದೇಶದ ಹೊರತಾಗಿಯೂ ಕೂಡ 50-50 ಅನುಪಾತ ಮುಂದುವರಿಸಿರುವಂಥ ಆರೋಪ ಇದೆ. ಈಗ ಯಾರ ಒತ್ತಾಯದ ಮೇಲೆಗೆ, ಯಾರ ಒತ್ತಡಕ್ಕೆ ಮಣಿದು 50-50 ನಿಯಮ ಬಾಹಿರ ಅಂತ ರದ್ದಾದ ಮೇಲೆ ಎಲ್ಲವೂ ಕೂಡ ರದ್ದಾಗಬೇಕು. 100% ನಿಮಗೆ ಕೊಡುವಂಥದ್ದನ್ನು ಹೇಗೆ ಕೊಡಬೇಕಾಗಿದೆ ಅದಕ್ಕೆ ಒಂದು ನಿಯಮ ಮಾಡ್ತಾರೆ. 50-50 ಅನುಪಾತದಲ್ಲಿ ಕೊಡೋಣ ಅಂತೇಳಿ 50-50 ಅನುಪಾತನೇ ರದ್ದಾದ ನಂತರ ಕೊಡೋದು ಎಲ್ಲಿಂದ ಬಂದು ನಿಮಗೆ? ಅದು ರದ್ದಾಗಿ ಕೂತ್ಕೊಳ್ಳುತ್ತೆ. ಸಿದ್ದರಾಮಯ್ಯನವರ ಪತ್ನಿಗೆ ಬದಲಿ ಭೂಮಿ ಸೇರಿ ಎಲ್ಲವೂ ಕೂಡ ರದ್ದಾಗಬೇಕು. ಆದರೆ ಈ ಬಗ್ಗೆ ಯಾವುದೇ ಕ್ರಮವನ್ನು ಅಧಿಕಾರಿಗಳ ತೆಗೆದುಕೊಂಡಿಲ್ಲ. ಹಾಗಾಗಿ ಅಧಿಕಾರಿಗಳ ನಡೆ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಈ ರದ್ದು ಮಾಡಿರುವಂಥ ಆದೇಶ ಇದ್ದಾಗಲೂ ಸಹ, ಐ ರಿಪೀಟ್, ಯಾವ ಅಧಿಕಾರಿ ಇದನ್ನ ಪಾಲನೆಯನ್ನ ಮಾಡಿಲ್ಲ. ಯಾಕೆ ಪಾಲನೆ ಮಾಡಲಿಲ್ಲ? ಸ್ಪಷ್ಟವಾಗಿ ಇದೆ. 31-10-2023ನೇ ತಾರೀಕಿಗೆ ಈ ಆದೇಶ ಬರುತ್ತೆ. ಇದನ್ನು ರದ್ದು ಮಾಡಲಾಗಿದೆ. ರದ್ದು ಮಾಡಿರುವಂಥ ಆದೇಶ ಇದೆ. ಸೊ ಅದರಲ್ಲಿ ಸ್ಪಷ್ಟವಾಗಿದೆ. ಒಂದ್ಸಲ ಓದ್ಬಿಡ್ತೀನಿ ಆದೇಶವನ್ನು. ನನ್ನ ಹತ್ರ ಡಾಕ್ಯುಮೆಂಟ್ ಕೂಡ ಇದೆ. ಆ ಡಾಕ್ಯುಮೆಂಟನ್ನು ಕೂಡ ನಿಮಗೆ ತೋರಿಸ್ಬಿಟ್ಟೆ ಹೇಳ್ತೀನಿ ನಾನು. ಈ ಕಾಪಿ ಏನಿದೆ, ಆರ್ಡರ್ ಕಾಪಿ ಏನಿದೆ, ರದ್ದು ಮಾಡಿರುವಂಥ ಆದೇಶದ ಪ್ರತಿ ನನ್ನ ಬಳಿ ಇದೆ. ನಿನ್ನೆನೂ ಕೂಡ ನಿಮಗೆ ಆದೇಶದ ಪ್ರತಿಯನ್ನು ತೋರಿಸಿದೆ. ಹೇಗೆ ಅದನ್ನು 92ರಲ್ಲಿ 21ರಲ್ಲಿ ಅದು ಮಂಜೂರನ್ನು ಮಾಡಿದರು ಅಂತೇಳಿ ಹೇಳ್ತಾರೆ ನೋಡಿ. ಅದರಲ್ಲಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ದಿನಾಂಕ 14/9/2020 ಸಭೆಯ ವಿಷಯ ಸಂಖ್ಯೆ 18ರಲ್ಲಿ ಪ್ರಾಧಿಕಾರದ ಬಡಾವಣೆ ಮತ್ತು ಇತರೆ ಉದ್ದೇಶಗಳಿಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸದೆ, ಪರಿಹಾರ ನೀಡದೆ ಜಮೀನನ್ನು ಉಪಯೋಗಿಸಿದ ಪ್ರಕರಣದಲ್ಲಿ 50-50 ಅನುಪಾತದಲ್ಲಿ ನಿವೇಶನ ನೀಡುವ ಕುರಿತು ಕೈಗೊಂಡಿರುವ ನಿಯಮ ಬಾಹಿರ, ಐ ರಿಪೀಟ್, ನಿಯಮ ಬಾಹಿರ ನಿರ್ಣಯವನ್ನ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987 ಕಲಂ 67ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರದ ಅನ್ವಯ ರದ್ದುಪಡಿಸಿ ಆದೇಶಿಸಿದೆ. ಯಾವಾಗ? 31-10-2023. ಸ್ಪಷ್ಟವಾಗಿದೆ ಇದರಲ್ಲಿ. ಸೊ ಹೀಗಿದ್ದಾಗಲೂ ಸಹ ಅಧಿಕಾರಿಗಳು ಯಾಕೆ ಇದನ್ನು ಪಾಲನೆ ಮಾಡಲಿಲ್ಲ? ಯಾರ ಒತ್ತಡ ಇತ್ತು? ಕೇಳೋಣ. ನನ್ನ ಸಹೋದ್ಯೋಗಿ ಮೈಸೂರಿನಿಂದ KP ನಾಗರಾಜ್ ಇದ್ದಾರೆ. KP ನಾಗರಾಜ್, ಈ 50-50 ಅನುಪಾತವೇ ರದ್ದು ಆಗುತ್ತೆ ಅನ್ನುವಂಥದ್ದಾದರೆ ನಿವೇಶನ ಮಂಜೂರಾತಿಯೂ ಕೂಡ ಸಹಜವಾಗಿ ಅದರ ಜೊತೆಗೇನೆ ರದ್ದು ಆಗಬೇಕು ಇದರಲ್ಲಿ. ಆದರೆ ಈ ಆದೇಶವನ್ನು ಅಧಿಕಾರಿಗಳು ಪಾಲನೆ ಮಾಡಿಲ್ಲ ಅನ್ನೋದಾದರೆ ಯಾರ ಒತ್ತಡಕ್ಕೆ ಮಣಿದ್ರು, ಯಾರ ಒತ್ತಾಯಗಳು ಅಧಿಕಾರಿಗಳ ಮೇಲೆ ಬಂತು? ಏನು ಮಾಹಿತಿ ಏನಿದೆ? ಅರುಣ್, ಅದಕ್ಕೆ ಇನ್ನೊಂದು ಅಂಶವನ್ನು ನಾನು ಆ್ಯಡ್ ಮಾಡ್ತೇನೆ. ಅರುಣ್, ರಾಜ್ಯ ಸರ್ಕಾರ 2016ರಲ್ಲಿ 2016ರಲ್ಲಿ
60-40 ಭೂ ಹಂಚಿಕೆಯ ವಿಚಾರದಲ್ಲಿ ಒಂದು ಆದೇಶವನ್ನು ಮಾಡಿದೆ. ಅದರಲ್ಲಿ ಏನು ಹೇಳ್ತದೆ ಅಂದರೆ ಎಕ್ಸ್ಪೆಷಲಿ ರೈತರಿಗೆ ಹಾಗೂ ಸಾರ್ವಜನಿಕರ ಅನುಕೂಲಕ್ಕೋಸ್ಕರವಾಗಿ ನೀವು ವರ್ಷಕ್ಕೆ ಒಂದು ಬಡಾವಣೆ ಮಾಡುವುದಾದರೆ 60-40 ಅನುಪಾತದ ಅಡಿಯಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡ್ಬೋದು ಅನ್ನುವಂಥದ್ದು ಮೊದಲ ಇದ್ದಂತಹ ಆದೇಶ. ವರ್ಷಕ್ಕೆ ಒಂದು ಬಡಾವಣೆ ಅಂದರೆ ವರ್ಷಕ್ಕೆ ಒಂದೇ ಒಂದು ಜಾಗ, ಅಂದರೆ ಅದು ಸಟ್ಟನ್ ಎಕರೆಗಳು ಜಾಗ, ಅದನ್ನು ಮೀರಿ ಇವರು ಮಾಡುವಂತಿಲ್ಲ. ಆದರೆ ಇವ್ರು ಏನು ಮಾಡ್ತಾರೆ ಅಂದರೆ ಅರುಣ್ 2020ರಲ್ಲಿ ಮೈಸೂರಿನ ಮೂಡಾದಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ತಾರೆ. ಈ ರಾಜ್ಯ ಸರ್ಕಾರ ಏನು ರೈತರ ಅನುಕೂಲಕ್ಕೋಸ್ಕರವಾಗಿ ಮತ್ತು ಇಲ್ಲಿಯ ಸಾರ್ವಜನಿಕರ ಅನುಕೂಲಕ್ಕೋಸ್ಕರವಾಗಿ ಏನು 60-40 ಮಾಡ್ಕೊಂಡಿತ್ತೋ ಅದನ್ನು 50-50 ಅನುಪಾತವಾಗಿ ಬದಲಾಯಿಸ್ಕೊಳ್ತಾರೆ. ಅದನ್ನು ಬದಲಾಯಿಸ್ಕೊಂಡು ಇವರು ಹಳೆಯ ಪ್ರಕರಣಗಳು ಅಂದರೆ ಹಿಂದೆ ಪರಿಹಾರವನ್ನು ಪಡೆದೇ ಇರುವಂಥ ಪ್ರಕರಣಗಳು, ಕೆಲವು ಸ್ವಾಧೀನ ಆಗಿದೆ, ಕೆಲವು ಸ್ವಾಧೀನದಿಂದ ಕೈ ಬಿಟ್ಟಿರೋ ಪ್ರಕರಣಗಳು, ಇವೆಲ್ಲವಕ್ಕೂ ಕೂಡ ಅನ್ವಯ ಮಾಡ್ತಾ ಬರ್ತಾರೆ. ಆದರೆ 2016ರಲ್ಲಿ ಇದ್ದಂಥ 60-40ಯಲ್ಲಿ ಯಾವುದು ಕೂಡ ಇರೋದಿಲ್ಲ. ಅಲ್ಲಿ ಆಗ ಫ್ರೆಶ್ ಆಗಿ ಸ್ವಾಧೀನ ಪಡಿಸ್ಕೋಬೇಕು, ಒಂದು ಹೊಸ ಲೇಔಟನ್ನು ಮಾಡಿ ಅದನ್ನು ಸಾರ್ವಜನಿಕರಿಗೆ ಹಂಚಬೇಕು ಅನ್ನುವಂಥದ್ದು. ಆದರೆ ಇವರು ಅದನ್ನೆಲ್ಲದನ್ನು ಕೂಡ ಮಾರ್ಪಾಡನ್ನು ಮಾಡಿಸ್ಕೊಳ್ತಾರೆ. ಆ ವಿಚಾರ ಪ್ರಾಧಿಕಾರದ ಕಾರ್ಯದರ್ಶಿಗಳ ಗಮನಕ್ಕೆ ಬರುತ್ತೆ, ರಾಜ್ಯದ ಸರ್ಕಾರದ ಕಾರ್ಯದರ್ಶಿಗಳ ಗಮನಕ್ಕೆ ಬರುತ್ತೆ. ಹಾಗಾಗಿ ಅವರು ಈ 50-50 ಅನುಪಾತ ಅನ್ನುವಂಥದ್ದೇ ನಿಯಮ ಬಾಹಿರ, ನೀವು ನಮ್ಮ ಆದೇಶಗಳನ್ನು ಉಲ್ಲಂಘಿಸಿ ಮಾಡಿದ್ದೀರಿ ಅನ್ನುವಂಥ ತೀರ್ಮಾನಕ್ಕೆ ಬಂದು ಆ ಇಡೀ ಆದೇಶವನ್ನು ರದ್ದು ಮಾಡ್ತಾರೆ. ಬಹಳ ವಿಚಿತ್ರ ಮತ್ತು ಅವರ ಧೈರ್ಯ ಮೆಚ್ಚಬೇಕು ಅರುಣ್. ಸರ್ಕಾರದ ಕಾರ್ಯದರ್ಶಿ ರದ್ದು ಮಾಡಲಾಗಿದೆ ಅಂತ ಆದೇಶ ಮಾಡಿದರೂ ಕೂಡ ತದನಂತರದಲ್ಲೂ 50-50 ಅನುಪಾತದಲ್ಲಿ ನಿವೇಶನಗಳ ಹಂಚಿಕೆ ಮಾಡಿದ್ದಾರೆ ಅನ್ನೋದಾದರೆ ಇಲ್ಲಿ ಪ್ರಬಲರ ಶಕ್ತಿ ಇದೆ. ಕೇವಲ ಇದು ಅಧಿಕಾರಿಗಳ ಲೆವೆಲಲ್ಲಿ ಮಾತ್ರ ಆಗಿರುವಂಥದ್ದಲ್ಲ ಅರುಣ್, ಇದಕ್ಕೆ ಪ್ರಬಲ ರಾಜಕಾರಣಿಗಳ ಇದು ಕೂಡ ಹಸ್ತಕ್ಷೇಪಗಳು ಕೂಡ ಇರ್ಬೋದು. ಯಾಕಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ಮೈಸೂರು ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂಡ ಇರ್ತಾರೆ, ವಿಧಾನ ಪರಿಷತ್ ಸದಸ್ಯರುಗಳು ಕೂಡ ಇರ್ತಾರೆ. ಅವರ ನೇತೃತ್ವದಲ್ಲಿ ಈ ಥರದೊಂದು ನಿರ್ಣಯ ಆಗುತ್ತೆ. ಅಲ್ಲಿಗೆ ಇದು ಒಬ್ಬಿಬ್ಬರ ತೀರ್ಮಾನ ಅಲ್ಲ ಅಥವಾ ಒಬ್ಬಿಬ್ಬರ ಕೈವಾಡ ಅಲ್ಲ, ಭಾಳಷ್ಟು ಜನರ ಕೈವಾಡದಿಂದ ಇಂಥ ಒಂದು ಬೃಹತ್ ಹಗರಣ ನಡೆದಿರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅರುಣ್. ಎಕ್ಸಾಕ್ಟ್ಲಿ ಅದೇ ಅನುಮಾನ ಕಾಡಿಸ್ತಾ ಇದೆ.